ಆತ್ಮೀಯರೇ ನಮಸ್ಕಾರ. ಈ ದಿನ ದ ಸ್ಕೂಲ್ ಆಫ್ ಆನ್ಸೆಟ್ ವಿಸಿಟರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ 3 ದಿನದ ಕಾರ್ಯಕ್ರಮ 3ನೇ ದಿನಕ್ಕೆ ಅಂತ್ಯಕ್ಕೆ ಬಂದಿದೆ. ಈ ದಿನ ನಮ್ಮ ಬಹುಮುಖ ಪ್ರತಿಭೆ ಬರಹಗಾರರು, ಲೇಖಕರು, ವ್ಯಕ್ತಿತ್ವ ತರಬೇತಿದಾರರು, ಭಾಷಣ ಕಲೆ ಒಂದು ತರಬೇತಿದಾರರು ಆದಂತಹ ಬಹುಮುಖ ಪ್ರತಿಭೆಗಳಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಹತ್ರ ಒಂದು 7 ಮಾತುಗಳನ್ನು ಸಂದರ್ಶನ ಮೂಲಕ ತಿಳ್ಕೋಬೇಕಂತ ಉತ್ಸುಕನಾಗಿ ಬಂದಿದ್ದೀನಿ. ಮೊದಲನೇದಾಗಿ ಸರ್, ನಾನು ನಿಮ್ಮ ವ್ಯಕ್ತಿತ್ವ ವಿಕಸನದ ಹಾಗೂ ತರಬೇತಿಗಳ ಅನೇಕ ರೀತಿಯ ವಿಡಿಯೋಗಳನ್ನು ನೋಡಿದ್ದೀನಿ ಹಾಗೂ ನಿಮ್ಮ ಜೊತೆ ಒಂದು ಆಫ್ಲೈನ್ ಕ್ಲಾಸ್ಗೂ ಸಹ ಬಂದಿದ್ದೀನಿ. ನನಗೆ ಒಂದು ವಿಷಯ ಏನಂತಂದರೆ, ನಾನು ಕೆಲವು ಪುಸ್ತಕಗಳನ್ನ ಓದಿದ್ದೀನಿ. ಯಾವುದೇ ಪುಸ್ತಕ ಓದಿದ್ರು ಒಬ್ಬೊಬ್ಬರು ಬರಹಗಾರರ ಪ್ರಭಾವ ಅಂತಕ್ಕಂಥದ್ದಿರುತ್ತದೆ. ಆದರೆ ನಿಮ್ಮ ಪುಸ್ತಕಗಳನ್ನು ಓದುವಂಥ ಸಂದರ್ಭದಲ್ಲಿ ಯಾವ ಬರಹಗಾರರ ಪ್ರಭಾವ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ಆ ಒಂದು ಬರಹಗಾರ ಯಾವ ಪ್ರಭಾವ ಇದೆ ಅಂತ ತಿಳ್ಕೊಳ್ಳೋಣ ನನ್ನ ಉದ್ದೇಶದಿಂದ ಬಂದಿದೆ. ಯಾವ ಲೇಖಕರ ಪ್ರಭಾವ ನಿಮ್ಮ ಮೇಲೆ ಇರಬಹುದು ಸರ್? ನನ್ನ ಬದುಕಿನ ಅನುಭವ, ನನ್ನ ತರಬೇತಿ ಶಿಬಿರಗಳ ಅನುಭವ, ತರಬೇತಿಯ ಅನುಭವ, ನಾನು ಭೇಟಿ ಮಾಡಿದ ನಿಮ್ಮಂಥ ವ್ಯಕ್ತಿಗಳ ಅನುಭವ ಅಷ್ಟೇ. ಏಕಲವ್ಯ ಅಂತ ಹೇಳಿದ್ರೆ ಏಕಲವ್ಯ ಅಲ್ಲಪ್ಪ, ಬದುಕನ್ನ ವಿಶಾಲ ಗಣ್ಣಿನಿಂದ ನೋಡುವುದು, ನೋಡಿದ್ದನ್ನ ಅರ್ಥ ಮಾಡ್ಕೊಂಡಿದ್ದು, ಇದು ಇವ್ರಿಗೆ ಬೇಕಾಗಿದೆ ಜನರಿಗೆ ಅಂತ ಅದನ್ನ ಅರ್ಥ ಮಾಡಿಕೊಂಡು ಕೊಡ್ತಾ ಬಂದಿದ್ದು. ನೀವು ಬಹುಮುಖ ಪ್ರತಿಭೆಯಾಗಿ ಅರಳಲು ಸ್ಫೂರ್ತಿ ಯಾರು ಅಂತ ಹೇಳ್ಬೋದು ಸರ್? ಸ್ಫೂರ್ತಿ ಅರಳೋದಕ್ಕೆ ಸ್ಫೂರ್ತಿ ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ತಕ್ಷಣಕ್ಕೆ ಯಾರು ಇಲ್ಲ. ಅದರದ್ದು ರಿಯಲ್ ಸ್ಫೂರ್ತಿ ಫಸ್ಟ್ ಯಾರೋ ಲೆಕ್ಚರರ್ ಕಳಿಸಿದ್ರಲ್ಲ, ಅವ್ರ ಹೆಸರು ಮಾತಾಡ್ತಿದ್ದೀನಿ, ಯಾರೋ ತಳ್ಳಿದ್ರು ಆಗುತ್ತಲ್ಲ ನಮಗೆ. ಸೊ ಅವರು ಸ್ಫೂರ್ತಿ ಆಗ್ತಾರೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಜೀವನದಲ್ಲಿ ಸುಮಾರು ಜನ ಕೈ ಕೊಟ್ಟರು, ಸುಮಾರು ಜನ ಜೀವನದಲ್ಲಿ ಫೇಲ್ಸ್ ಆಯ್ತು. ಅರ್ಥ ಆಯ್ತಾ? ಜಾಸ್ತಿ ಜನಕ್ಕೆ ಏನೇನು ಅಂತ ಗೊತ್ತಿಲ್ಲ. ಸೊ ಅವುಗಳನ್ನ ಗಟ್ಟಿ ಮಾಡ್ಕೋಬೇಕು ಅನ್ನಿಸ್ತು, ಧೈರ್ಯವಾಗಿ ಎದುರಿಸ್ಬೇಕು ಅನ್ನಿಸ್ತು. ಎದುರಿಸಕ್ಕೆ ಆರಂಭ ಮಾಡಿದೆ. ಎದುರಿಸ್ಬಿಟ್ರೆ ದೂರ ಹೋಗ್ತಾವಲ್ವಾ? ಸುಮಾರು ಜನ ಎದುರಿಕೊಂಡು ಹೋಗ್ಬಿಟ್ಟು ನೇಣಾಕೊಂಡ್ಬಿಡ್ತಾವಲ್ಲ, ಆ ನೇಣಾಕ್ಸ್ಬಾರ್ದು, ಅವ್ರನ್ನ ಬದುಕಿಸ್ಬೇಕು ಅನ್ನಿಸ್ತು. ಅದಷ್ಟೇ ನನ್ನ ಉದ್ದೇಶ. ಯಾವಾಗಲೂ ಹೇಳ್ತಾ ಇರ್ತೀರ ಬ್ಯಾಟ್ರಿ ಚಾರ್ಜ್ ಅಂತ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಬ್ಯಾಟ್ರಿ ಅದಾದರೂ ಸ್ವಲ್ಪ ಚಾರ್ಜ್ ಸ್ವಲ್ಪ ಕಮ್ಮಿ ಆಗಲ್ಲ. ಆ ಎನರ್ಜಿ ನಿಮ್ಮಲ್ಲಿ ಹೆಂಗೆ ಬರುತ್ತೆ ಸರ್? ಅದು ಸ್ವಲ್ಪ ಟಿಪ್ಸ್ ಅಂತ ಹೇಳ್ಬೋದು ನಮ್ಮ ವೀಕ್ಷಕರಿಗೆಲ್ಲ ತಿಳ್ಕೊಳಕ್ಕೆ. ಮೈಂಡಲ್ಲಿ ನೀವು ಉತ್ಸಾಹದಿಂದ ಇರಬೇಕು ಅಂತ ಭಾವಿಸ್ಕೊಳ್ಳಿ. ನಾನು ವರ್ಕ್ಶಾಪ್ ಹೆಸರೇ ಒಂದು 170 ವರ್ಕ್ಶಾಪ್ ಮಾಡಿದ್ದೇನೆ. 3 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಮಾಡ್ತಾ ಇದ್ದಾಗ ಆಗಲೇ ನಾನು 3000 ಪರ್ ಡೇ ಚಾರ್ಜ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಆ ಜೀವನೋತ್ಸಾಹ ಶಿಬಿರಗಳಲ್ಲಿ ಜನರಲ್ಲಿ ಉತ್ಸಾಹ ಹೆಚ್ಚಾದರೆ ಅವರ ವ್ಯಕ್ತಿತ್ವದಲ್ಲಿ ಬೆಳಗೋದಕ್ಕೆ ಸಾಧ್ಯ ಆಗುತ್ತೆ, ಪ್ರಕಾಶಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನಿಸ್ತು. ಅವ್ರಿಗೆಲ್ಲ ಪಾಠ ಮಾಡೋದ್ಮೇಲೆ ನಾನೆಲ್ಲ ಬರಲ್ಲ. ಎಷ್ಟು ಅಡ್ವಾಂಟೇಜ್ ನೋಡ್ರಿ, ಪಾಠ ಮಾಡ್ತಾ ಇದ್ರೆ ಅದು ನಮಗೆ ಒಂಥರ ಲಾಭ ಆಗ್ತದೆ. ಅನೇಕ ಕಾಲೇಜು ವಿದ್ಯಾರ್ಥಿಗಳಿಗೆ ನಿರೂಪಣಾಕಾರರಾಗಬೇಕಂತ, ಒಂದು ವಾರ್ತಾ ನಿರೂಪಕರು ಆಗ್ಬೇಕಂತ, ಭಾಷಣಕಾರರು ಆಗ್ಬೇಕಂತ ಆಸೆ ಇರುತ್ತೆ. ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನನ್ನಂತೂ ಒಬ್ಬ ಮಾರ್ಗದರ್ಶಿ ಇದ್ದೀನಿ, ಫುಲ್ ಟೈಮ್ ತೊಡಗಿಸ್ಕೊಂಡಿದ್ದೀನಿ. ನಾವು ಆನ್ಲೈನು ಆಫ್ಲೈನು ಕ್ಲಾಸ್ ಸೇರಿ ಅಂತ ಹೇಳ್ತೇನೆ. ಈಗ ಏನಾಗುತ್ತೆ, ನನಗೆ ತಿಳಿದಂಗೆ ನನ್ನಷ್ಟು ಗಂಭೀರವಾಗಿ ಇಡೀ ಕರ್ನಾಟಕದಲ್ಲಿ ನನಗೆ ಇನ್ನೊಬ್ರು ಗಮನಕ್ಕೆ ಬಂದಿಲ್ಲ. ಅಂದರೆ ಸೀರಿಯಸ್ ಆಗಿ ತಗೊಂಡು ನಿಜವಾಗ್ಲೂ ಸಮಾಜನ ಅಭಿವೃದ್ಧಿ ಮಾಡಬೇಕು, ನಮ್ಮ ಪ್ರಪಂಚನ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕು ಅಂತ ಇರ್ಬೋದೇನೋ, ಅದು ನನಗೆ ಸಿಕ್ಕಿಲ್ಲ. ಸೊ ನನಗೆ ತಿಳಿದಂಗೆ ನಾನು ಮಾಡ್ತಾ ಇದ್ದೇನೆ. ಅಂಡ್ ನಾನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ನೆನ್ನೆಗಿಂತ ಇವತ್ತಿಗಿಂತ ನಾಳೆ ಬೆಳಿಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಕೈ ಜೋಡಿಸ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಕಾಮೆಂಟ್ ಮಾಡ್ರಿ. ಫಸ್ಟ್ 1 ತಿಂಗಳು 2 ತಿಂಗಳು ವಿಡಿಯೋ ನೋಡಿ ಕನ್ವಿನ್ಸ್ ಆದ್ಮೇಲೆ, ಇಲ್ಲೊಬ್ರು ರವೀಂದ್ರ ಅಂತ 1 ವರ್ಷ ವಿಡಿಯೋ ನೋಡ್ಕೊಂಡು ಇವಾಗ ಕ್ಲಾಸಿಗೆ ಬಂದಿಲ್ವಾ? ಸೊ ನೀವು ಒಂದಿನ ಬಂದೇ ಬರ್ತೀರಿ ಅಂತ ನನಗೆ ನಂಬಿಕೆ ಇದೆ. ಓಕೆ ಸರ್, ಬಹಳ ಸಂತೋಷ ಆಗುತ್ತೆ ನಿಮ್ಮ ಮಾತನ್ನು ಕೇಳ್ತಾ ಇದ್ದರೆ. ಹಾಗೆ ನಿಮ್ಮ ತರಬೇತಿ ಒಂದು ವಿಧಾನದಲ್ಲಿ ನನಗೆ ಅದು ಔಪಚಾರಿಕ, ಅನೌಪಚಾರಿಕ ಅಂತ ಶಿಕ್ಷಣ ಪದ್ಧತಿಗಳು ಬರ್ತವೆ. ಈ ಎಲ್ಲ ರೀತಿಯ ತರಬೇತಿಗಳು ಬರ್ತವೆ. ಇದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ನ ಜಯಪ್ರಕಾಶ್ ನಾಗತಿಹಳ್ಳಿಯವರ
ಅವರು ಆಯಾ ಪಾರ್ಟಿಸಿಪೆಂಟ್ಸ್ಗೆ ತಕ್ಕ ಹಾಗೆ ನಾನೇ 100 ಶಿಬಿರ ಮಾಡಿದರೂ 100 ವಿಭಿನ್ನವಾದ ಶಿಬಿರಗಳು ಆಗಿರುತ್ತವೆ. ಎಂಥ ಕಲಿಕೆಗಳು, ವಿದ್ಯಾರ್ಥಿಗಳು ಬಂದರು, ಭಾಷಣಕಾರ ಎಂಥ ಒಂದು ರೈತರು ಬಂದರು, ಎಂಥವರು ಬಂದರೂ ಸಹ ಅವರನ್ನ ಕಲಿಕೆ ಒಂದು ಬುಗ್ಗೆಯನ್ನು ಆರಂಭಿಸ್ತೀರಿ ನೀವು. ಬಹಳ ನನಗೆ ಸಂತೋಷದ ವಿಷಯ ಅನಿಸುತ್ತೆ ಸರ್. ನಿಮ್ಮಲ್ಲಿ ಸಹ ಆ ಒಂದು ಉತ್ಸುಕತೆ ನೆಲೆಗಳು ನಿಮ್ಮನ್ನ ಕಾರಣ ಯಾರು ಅಂತ ಕೇಳ್ಬೋದಾ? ನಾನೇ. ನಿಮ್ಮದು ನಾವು ಆಗ್ಬೇಕಾದ್ರೆ ಹೇಗೆ ಇದು ಮಾಡ್ಬೋದು ಸರ್? ನಾನು ಕಾಪಿ ಮಾಡಿ ಯಾವ ರೀತಿಯಲ್ಲಿ ಕಾಪಿ ಮಾಡ್ಬೋದು ಸರ್? ವಿಡಿಯೋ ನೋಡ್ರಿ, ನಾನು ಹೆಂಗ್ ಮಾತಾಡ್ತೀನಿ ನೋಡ್ರಿ, ನಾನು ಹೆಂಗ್ ಸ್ಪೆಲ್ ಮಾಡ್ತೀನಿ ನೋಡ್ರಿ, ಫಸ್ಟ್ ಕಾಪಿ ಮಾಡ್ರಿ. ಆದ್ರೆ ನಾನು ಕಾಪಿ ಮಾಡೋದು ಇಷ್ಟಪಡಲ್ಲ ರೀ. ನೀವು ಆಗ್ಬೇಕಂತ ಬಯಸ್ತೀನಿ. ಆಮೇಲೆ ಏನಾಗ್ಬೇಕು ಗೊತ್ತಾ, ಹರಿಪ್ರಸಾದ್ ಆಗ್ಬೇಕು, ತಿಪ್ಪೇಸ್ವಾಮಿನೇ ಆಗ್ಬೇಕು, ಆ ತರ ಎಲ್ರಿಗೂ ಗೈಡ್ ಮಾಡ್ತೀನಿ. ಅದಕ್ಕೆ ಅನನ್ಯತೆ ಅರಿಯಿರಿ ಅಂತ ಪುಸ್ತಕ ಬರ್ತದೆ. ಯು ಆರ್ ಯುನೀಕ್, ಯು ಆರ್ ಮಾಸ್ಟರ್ ಪೀಸ್, ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಅಂತ ಹೇಳಕ್ ಶುರು ಮಾಡಿದೆ. ನಾವು ಕಂಪೇರ್ ಮಾಡ್ಕೊ ಬರೋದ್ರಿ, ನಮ್ಗೆ ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ, ಅದನ್ನ ಗುರುತಿಸ್ಕೊಳ್ಳಿ. ಇಡನ್ ಪೊಟೆನ್ಶಿಯಾಲಿಟಿ, ಒಳಗಡೆ ಹುದುಗಿರುವ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಹೊರಗೆ ತೆಗೆಯಲು ನಾನು ಒಂಚೂರು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಿಮ್ಮ ಎಲ್ಲ ಪುಸ್ತಕಗಳನ್ನು ಓದಿದ್ದೀವಿ, ಬಹಳ ಸಂತೋಷ ಅನಿಸುತ್ತೆ. ಸ್ವಲ್ಪ ಬರಹಗಾರರು ಆಗಬೇಕು ಅಂತಂದರೆ ನಿಮ್ಮ ಒಂದು ಸಲಹೆ ಸ್ವಲ್ಪ ಬೇಕಾಗಿದೆ. ಬರೆಯಕ್ಕೆ ಶುರು ಮಾಡಿ, ಪೆನ್ ಪೇಪರ್ ತಗೊಳ್ಳಿ, ದಿನ ಬರೀತಾ ಇದ್ರೆ ಬರೆದನ್ನ ಆರ್ಡರ್ಲಿ ವೇ ಮಾಡಿ. ಒಂದು ವಿಷಯ ಇಟ್ಕೊಳ್ಳಿ, ಆ ವಿಷಯಕ್ಕೆ ಪೂರಕವಾದದ್ದು ಮಾತ್ರ ಬರೀರಿ. ಅದೇ ಒಂದೊಂದು ಟಿಪ್ಪಣಿ, ಶಾರ್ಟ್ ನೋಟ್ಸ್, ಒಂದು ಚಾಪ್ಟರ್ ಆಗುತ್ತದೆ, ಒಂದು ಆರ್ಟಿಕಲ್. ಓಕೆ ಸರ್, ನಿಮ್ಮ ಪ್ರತಿಯೊಂದು ಮಾತು ಒಂದು ಜ್ಞಾನದಂತೆ, ಒಂದು ಜ್ಞಾನ ಭಂಡಾರದಂತೆ, ಅದು ನಮ್ಮ ಮನಸ್ಸಿಗೆ ಹೋಗು, ನಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಹೊರತರುವಂತೆ ಇರ್ತವೆ. ಬಹಳ ಸಂತೋಷ ಸರ್ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರಿಪ್ರಸಾದ್. ಆಲ್ ದಿ ಬೆಸ್ಟ್ ಯು. ಓಕೆ, ಥ್ಯಾಂಕ್ ಯು ಸರ್.